ನಾವಿರೋದು ರಾಜಮಚ್ಚಿ ಫೋರ್ಟ್ ಅಲ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೋಕ್. ನಾವಿರೋದು ರಾಜಮಚ್ಚಿ ಫೋರ್ಟ್ ಅಲ್ಲಿ. ಈ ರಾಜಮಚ್ಚಿ ಫೋರ್ಟ್ ಅನ್ನೋದು ಲೋನಾವಾಳೆಯಿಂದ 15 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿಗೆ ಬರ್ಬೇಕಾದ್ರೆ ಪ್ರೈವೇಟ್ ವೆಹಿಕಲ್ ಕೂಡ ಸಿಗುತ್ತೆ. ಬಟ್ ಅದರ ಜೊತೆಗೆ ನೀವು ಬರ್ಬೇಕಾದ್ರೆ ನಿಮ್ಮ ಸ್ವಂತ ಬೈಕಲ್ಲಿ ಕೂಡ ಬರ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಬಂದ್ಮೇಲೆ ಇಲ್ಲಿ ಬರೋಕೆ, ಲೋನಾವಾಳೆಯಿಂದ ಇಲ್ಲಿ ಬರೋಕೆ ತುಂಬಾ ಆಫ್ ರೋಡಿಂಗ್ ಇದೆ. ನೀವೇನಾದ್ರೂ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ ಈ ರೋಡ್ ನಿಮ್ಗೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಬರ್ಬೇಕಾದ್ರೆ ನೀಟಾಗಿ ಬರ್ಬೇಕು, ಇಲ್ಲ ಅಂದ್ರೆ ಸ್ಲಿಪ್ ಆಗಿ ತುಂಬಾ ಬೈಕ್ ಎಲ್ಲ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ನನಗಾದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಿದ್ದೀನಿ. ಸೊ ಬರ್ಬೇಕಾದ್ರೆ ಕೇರ್ಫುಲ್ ಆಗಿ ಬನ್ನಿ. ಜೊತೆಗೆ ಆಫ್ ರೋಡಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ, ಇಲ್ಲ ನೀವು ಯಾವ್ದಾದ್ರು ನಿಮ್ದ ಅಷ್ಟು ಮೀಡಿಯಂ ವೆಹಿಕಲ್ ಸ್ಕೂಟಿ ಇದೆಲ್ಲ ತಗೊಂಡ್ ಬಂದ್ರೆ ಕಷ್ಟ ಆಗುತ್ತೆ. ಬಟ್ ಅಡ್ವೆಂಚರ್ ಇದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಬಂದಾದ್ಮೇಲೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಜೊತೆಗೆ ನಾವು ಮುಂದೆ ಹೋಗೋಣ, ಈ ಫೋರ್ಟ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಮೇಲೆ ಹೋದ್ಮೇಲೆ ಏನೇನಿದೆ ಏನೇ ಇಲ್ಲ ಅಂತ ನೋಡೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಜೊತೆಗೆ ಇಷ್ಟ ಆದ್ರೆ ಶೇರ್ ಮಾಡಿ. ಲೋನಾವಳೆಯಿಂದ ರಾಜಮಚ್ಚಿ ವಿಲೇಜ್ಗೆ ಸುಮಾರು 15ರಿಂದ 16 ಕಿಲೋಮೀಟರ್ ರಸ್ತೆ ಪ್ಯೂರ್ ಆಫ್ ರೋಡಿಂಗ್ ಆಗಿದೆ. ಇಲ್ಲಿ ಯಾವುದೇ ಪೇವ್ಡ್ ಆಗಲಿ ಟಾರ್ ರೋಡ್ ಆಗಲಿ ಇಲ್ಲ, ಬರೀ ಕಲ್ಲು ಮಣ್ಣು ಇರುವಂಥ ರೋಡು. ಸಖತ್ ಮಜಾ ಕೊಡುತ್ತೆ ನಿಮಗೆ. ಹೆವಿ ಡಿಫಿಕಲ್ಟ್ ಇದೆ. ಸಮ್ಮರ್ ಮತ್ತು ವಿಂಟರ್ ಸೀಸನ್ನಲ್ಲಿ ಇದು ಮಾಡ್ರೇಟ್, ಬಟ್ ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಆಗುತ್ತೆ ಹೋಗೋಕ್ಕೆ. ಯಾಕೆಂದರೆ ಹೆವಿ ಕೆಸರು ಇರುತ್ತೆ ಮಳೆ ಆಗಿದ್ದರಿಂದ. ಆ ಟೈಮಲ್ಲಂತೂ ತುಂಬ ಕಷ್ಟ ಆಗುತ್ತೆ. ಇದು ಕಷ್ಟದ ರಸ್ತೆ ಇದ್ರೂ ಕೂಡ ಮಳೆಗಾಲಿನಲ್ಲಿ ತುಂಬ ಸುಂದರವಾದ ವ್ಯೂ ಕೂಡ ಇಲ್ಲಿ ಸಿಗುತ್ತೆ. ಯಾಕಂದರೆ ಇಲ್ಲಿ ಇದು ಕಾಣೋದೆಲ್ಲ ಪ್ಯೂರ್ ಸಹ್ಯಾದ್ರಿ ಘಾಟ್ಸ್ ವ್ಯೂ ಮತ್ತು ಸೀನಿಕ್ ಬ್ಯೂಟಿ, ಜೊತೆಗೆ ಅಡ್ವೆಂಚರ್ ಲವರ್ಗೆ ಸ್ವರ್ಗ ಥರ ಕಾಣುತ್ತೆ. ಶಿವಾಜಿ ಮಹಾರಾಜರ ಮರಣಾದ ನಂತರ ಔರಂಗಜೇಬ ಈ ಕೋಟೆ ತನ್ನ ವಶದಲ್ಲಿ ಇಟ್ಕೊಂಡನು. ಆದರೆ 1705ರಲ್ಲಿ ಮರಾಠರು ಇದನ್ನು ಮತ್ತೆ ತಮ್ಮದಾಗಿಸ್ಕೊಂಡ್ರು. ಅದು ಆದ್ಮೇಲೆ 1818ರಲ್ಲಿ ಮರಾಠ ಸಾಮ್ರಾಜ್ಯ ಪತನವಾದ ನಂತರ ಈ ಕೋಟೆ ಬ್ರಿಟಿಷರ ಕಡೆ ಹೋಯ್ತು. ನಂತರ ಇದರ ಪ್ರಾಮುಖ್ಯತೆ ತುಂಬಾ ಕಳ್ಕೊಂಡ್ಬಿಡ್ತು. ಇಲ್ಲಿ ಯಾವುದೇ ತರದ ಪ್ರಾಮುಖ್ಯತೆ ಆಗ್ಲಿಲ್ಲ. ಓಕೆ, ನಾವು ಬೇಸ್ ವಿಲೇಜ್ಗೆ ಬಂದಾಯ್ತು. ಸೊ ನಾವು ಹೋಗ್ಬೇಕಾಗಿದ್ದು ಇಲ್ಲಿ ನೋಡಿ, ಅಲ್ಲಿದೆ ಏನ್ ಮೇಲೆ ಅಲ್ಲಿ ಕಾಣ್ತಿದೆ ಅಲ್ಲ. ಸೊ ಅಲ್ಲಿಗೆ ನಾವು ಡೆಸ್ಟಿನೇಷನ್ ಇರೋದು ನಾವು ಹೋಗಕ್ಕೆ. ಸೊ ಇಲ್ಲಿಂದ ಇದು ನಾವು ಬಂದಿರೋದು ಇಲ್ಲಿ. ಸೊ ಬೈಕ್ ಇಲ್ಲಿ ಯಾಕೆ ಇಲ್ಲಿ ಬಿಡ್ಬೇಕು ಅಂದ್ರೆ, ಸೇಫ್ಟಿಗೋಸ್ಕರ ಬೈಕ್ ಇಲ್ಲಿ ಬಿಡ್ಲೇಬೇಕು. ಸೊ ಇಲ್ಲಿಂದ ನಾವು ಈಗ ಹೋಗ್ಬೇಕಾದ್ರೆ, ಸೊ ಇಲ್ಲಿಂದ ಹೀಗೆ ಹೋಗೋದು, ಸ್ಟೆಪ್ಸ್ ಎಲ್ಲ ಇದೆ. ಇದೇನಿದೆ ಫೋರ್ಟ್ ನ ಸ್ಟಾರ್ಟ್ ಪಾಯಿಂಟ್. ಇದು ಕಿಲ್ಲೆ ರಾಜಮಚ್ಚಿ ಅಂತ ಆಗ್ಲೇ ಹೇಳ್ದಾಗೆ ಇದು ಲೋನಾವಾಳ ಹತ್ರ ಇದೆ. ಸೊ ಹೋಗೋಣ ಬನ್ನಿ, ಹೇಗಿದೆ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡೋ ಸ್ಟಾರ್ಟ್ ಪಾಯಿಂಟ್ ಇಲ್ಲಿಂದ. ಈ ಫೋರ್ಟ್ ನ ಸ್ಟಾರ್ಟ್ ಪಾಯಿಂಟ್ ಇಲ್ಲಿಂದ ಈ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಹೇಗಂದ್ರೆ ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ, ಅದು ಬಿಟ್ರೆ ಬೇರೆ ಎಲ್ಲ ಓಕೆ, ಆ ಥರ ಏನಿಲ್ಲ. ಬಟ್ ಮಳೆಗಾಲದಲ್ಲಿ ಬಂದ್ರೆ ನಿಮ್ಗೆ ನೋಡಕ್ ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಸೊ ಸದ್ಯಕ್ಕೆ ಇರ್ಲಿ, ನಾವು ಹೋಗೋಣ ಇಲ್ಲಿಂದ. ರಾಜಮಚ್ ಫೋರ್ಟ್ ಅನ್ನೋದು ಇದು ಸುಮಾರು 1657ರಲ್ಲಿ ಶಿವಾಜಿ ಮಹಾರಾಜರು ಇದನ್ನ ವಶಪಡಿಸಿಕೊಂಡು ಈ ಫೋರ್ಟ್ ನ ಮೇನ್ ಉದ್ದೇಶವಾಗಿತ್ತು ಟ್ರೇಡ್ ರೂಟ್ ಕಂಟ್ರೋಲ್ ಮಾಡಕ್ಕೆ. ಇದು ಇಲ್ಲಿಂದ ಬೋರ್ಘಾಟ್ ಮತ್ತೆ ಕೋಕನ್ಗೆ ಕನೆಕ್ಟ್ ಮಾಡುವಂತ ರೂಟ್ ಕೂಡ ಇಲ್ಲಿ ಇತ್ತು. ಆ ರೂಟ್ ಕನೆಕ್ಟ್ ಮಾಡಕ್ಕೆ ಈ ಫೋರ್ಟ್ ಅನ್ನ ಬಳಸ್ತಿದ್ರು. ಅಂದ್ರೆ ಬೇರೆ ಯಾವುದೇ ತರದ ಶತ್ರುಗಳು ಇಲ್ಲಿ
ಬರಬಾರ್ದು, ಮತ್ತೆ ಯಾರು ಬಂದು ತಮ್ಮ ನೆಲ ಏನಿತ್ತು ಅದರಿಂದ ಕಿತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಫೋರ್ಟ್ನ ಯೂಸ್ ಮಾಡ್ತಿದ್ರು ಶಿವಾಜಿ ಮಹಾರಾಜರು. 1665ರಲ್ಲಿ ಆಸ್ ಪರ್ ಪುರಂದರ ಟ್ರಿಟಿ ಈ ಫೋರ್ಟ್ ಅನ್ನ ಮೊಘಲರಿಗೆ ವಾಪಸ್ ಕೊಡ್ಬೇಕಾಗಿ ಬಂತು. ಅದು ಆದ್ಮೇಲೆ ಮತ್ತೆ ಇದನ್ನ 1672ರಲ್ಲಿ ಈ ಫೋರ್ಟ್ ಅನ್ನ ಮರಾಠರು ವಶಪಡಿಸಿಕೊಳ್ತಾರೆ. ಸೊ ವಶಪಡಿಸಿಕೊಂಡ ನಂತರ ಅದು ಆದ್ಮೇಲೆ 1818ರಲ್ಲಿ ಮತ್ತೆ ಬ್ರಿಟಿಷರ ಕೈಗೆ ಈ ಫೋರ್ಟ್ ಹೋಗುತ್ತೆ. ಇದು ಸ್ಟಾರ್ಟಿಂಗ್ ಬಂತ ಆದ ತಕ್ಷಣ ಇಲ್ಲಿ ಒಂದು ಗುಹೆಗಳು ಇರ್ತಿತ್ತು. ಸೊ ಇಲ್ಲೆಲ್ಲ ಇದನ್ನ ಯೂಸ್ ಮಾಡಕ್ಕೆ ಬಳಸ್ತಿದ್ರು. ಇಲ್ಲಿ ಇದು ನೀರಿನ ಟ್ಯಾಂಕ್ ಕೂಡ ಹೇಳಿದಾಗೆ ಎಲ್ಲಾ ಫೋರ್ಟ್ ಅಲ್ಲಿ ನಿಮ್ಗೆ ಇದು ಕಾಣ್ತಿಲ್ಲ, ಬಟ್ ಇದು ನೀರಿನ ಟ್ಯಾಂಕ್ ಆಗಿ ಯೂಸ್ ಮಾಡ್ತಿದ್ರು. ನೋಡ್ತಿದ್ದೀರಾ ನೀವು, ಇದು ಕಾಳಭೈರವ ಮಂದಿರ ಅಂತ. ಇಲ್ಲಿ ಪೂಜೆ ಪುನಸ್ಕಾರ ಆರಾಧ್ಯ ದೈವ ಆದಂತ ಶಿವಾಜಿ ಮಹಾರಾಜ ಇದು ಮೊದಲಿಂದ ಮಾಡ್ಕೊಂಡು ಬಂದಿರುವಂತ ಪೂಜೆಯನ್ನ ಇವಾಗೂ ಮಾಡ್ತಾರೆ. ಇಲ್ಲಿ ಇದೇನು ಯುದ್ಧ ಸಲುವಾಗಿ ಬಳಸ್ತಿದ್ರು ತೋಪ, ಇದು ಸಹ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಈ ಕಂಬಗಳೇನು ಕಾಣಿಸಿದೆ ನಿಮಗೆ, ಸೊ ಇದೆಲ್ಲ ಇದು ಮೊದಲೇ ಇದ್ದ ಟೈಮಲ್ಲಿ ಇಲ್ಲಿ ಒಂದು ಮಂದಿರ ತರ ಇತ್ತು, ಬಟ್ ಅದನ್ನೆಲ್ಲ ಯುದ್ಧ ಮಾಡುವಾಗ ಬಿದ್ದೋಗಿದೆ, ಬೆಳೆಸಿದ್ದಾರೆ. ಸೊ ತುಂಬಾ ಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಮೋಸ್ಟ್ ಪ್ರೊಬಬ್ಲಿ ಇಲ್ಲಿ ಆಳ್ವಿಕೆ ಮಾಡಿತ್ತಂದ್ರೆ ಶಿವಾಜಿ ಮಹಾರಾಜರು, ಮರಾಠರದು. ಮೊಘಲರು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ನಂತರ ಬ್ರಿಟಿಷರ್ ಕಾಲದಲ್ಲಿ ತುಂಬಾ ಕಡಿಮೆ ಪಾವಿತ್ರ್ಯತೆ ಈ ಫೋರ್ಟ್ಗೆ ಸಿಕ್ತು. ಅರ್ಧವರೆಗೂ ಬಂದಾಗಿದೆ. ನಾವು ಬಂದ್ಮೇಲೆ ಇದನ್ನು ಸಿಗುವಂತ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಆದ್ಮೇಲೆ ಮೇಲ್ಗಡೆ ಹೋಗಕ್ಕಿದೆ. ಅಲ್ಲೇನ್ ಕಾಣ್ತಿದೆ ನಮ್ಗೆ, ಅಲ್ಲಿವರೆಗೂ ಹೋಗಕ್ಕಿದೆ. ನೋಡಿ ಹೇಗಿದೆ ಅಂತ. ಕಷ್ಟನೇ ಇದೆ ಸ್ವಲ್ಪ. ಈ ಮಳೆಗಾಲದಲ್ಲಿ ಇಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಇತ್ತು, ಬಟ್ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಇಲ್ಲೆಲ್ಲ ಕಿತ್ಕೊಂಡು ಹೋಗಿದೆ. ಸೊ ನಾವು ಇದೇ ತರ ನಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇಲ್ಲಿಂದ ಹೇಗಿದೆ ನೋಡಿ, ಕಷ್ಟನೇ ಇದೆ. ತುಂಬಾ ಕೇರ್ಫುಲ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ನಿಂತು ನೋಡಿದಾಗ ನಮ್ಗೆ ಆ ಕಡೆ ಸಿಗೋದು ಮನೋರಂಜನಾ ಫೋರ್ಟ್. ಸೊ ಇಲ್ಲಿ ರಾಜಮಹಲ್ ಇರೋದು ಎರಡು, ಒಂದು ಶ್ರೀವರ್ಧನ್ ಮತ್ತೆ ಮನೋರಂಜನಾ ಅಂತ. ಎರಡು ಸಣ್ಣ ಸಣ್ಣ ಫೋರ್ಟ್, ಅಷ್ಟು ದೊಡ್ಡದೇನಿಲ್ಲ. ಬಟ್ ಹೆಚ್ಚಾಗಿ ನಿಮಗೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಒಂದು ವಿಶೇಷತೆ ಏನಂದ್ರೆ ಮಹಾರಾಷ್ಟ್ರದಲ್ಲಿ ತುಂಬಾನೇ ಫೋರ್ಟ್ಸ್ ಇದೆ, ಬಟ್ ಅದರಲ್ಲಿ ಸ್ವಲ್ಪ ಫೋರ್ಟ್ಸ್ ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರಿಸಲಾಗಿದೆ. ಸೊ ಬಿಟ್ರೆ ಮಿಕ್ಕಿ ತುಂಬಾನೇ ಇದೆ. ನಿಮ್ಗೆ ಟ್ರೆಕ್ಕಿಂಗ್ ಎವ್ರಿ ಸಂಡೇ ಟ್ರೆಕ್ಕಿಂಗ್ ಮಾಡಬಹುದು, ಅಷ್ಟೆಲ್ಲ ಫೋರ್ಟ್ಸ್ ಇಲ್ಲಿದೆ. ತುಂಬಾ ಒಳ್ಳೆ ಫೀಲ್ ಬರುತ್ತೆ ಟ್ರೆಕ್ ಮಾಡಕ. ಜೊತೆಗೆ ಇಲ್ಲಿ ಎಂಟ್ರಿ ಪಾಯಿಂಟ್ ಇಲ್ಲಿ ನೋಡಿ ಒಳಗಡೆ ಹೇಗಿದೆ ಅಂತ. ಅಂದ್ರೆ ನೀವು ಇಲ್ಲಿಂದ ಬರ್ಬೇಕಾದ್ರೆ ಸೆಕ್ಯೂರಿಟಿ ತರ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸ್ ಆಗಕ್ಕೆ ಆಗಲ್ಲ, ಎನ್ಮಿಗೆ ಎಂಟ್ರೆನ್ಸ್ ಆಗಕ್ಕೆ ಆಗಲ್ಲ. ತುಂಬಾನೇ ಪ್ರೈವೇಸಿ ಇಟ್ಕೊಂಡು ಮಾಡಿರ್ತಕ್ಕಂಥ ಇದು ಎಂಟ್ರಿ ಪಾಯಿಂಟ್. ಹೇಗಿದೆ ಅರ್ಧ ಫೋರ್ಟ್ ಎಲ್ಲ ಸ್ವಲ್ಪ ಫೋರ್ಟ್ ಎಲ್ಲ ಬಿದ್ದೋಗಿದೆ. ಯಾಕಂದ್ರೆ ಬ್ರಿಟಿಷರ್ ಕಾಲದಲ್ಲಿ ಇಲ್ಲಿ ಏನಾಗಿತ್ತು ಅಂದ್ರೆ ಯಾರು ಕೇರ್ ಮಾಡ್ತಿರ್ಲಿಲ್ಲ ಅಷ್ಟೊಂದು. ಇರೋದು ಅಷ್ಟೇ ನೋಡ್ಕೊಂಡು ಹೋಗ್ತಿದ್ರು, ಏನಾದ್ರು ಬಿದ್ರೆ ಕೇರ್ ಮಾಡ್ತಿರ್ಲಿಲ್ಲ ಬ್ರಿಟಿಷರು. ಸೊ ಇದು 1818ರಲ್ಲಿ ಬ್ರಿಟಿಷರ್ ಕೈಗೆ ಹೋಯ್ತು. ಇದು ಇಷ್ಟೊಂದು ದೊಡ್ಡದಿದೆ ನೋಡಕ್ಕೆ. ಆಕ್ಚುಲಿ ಇಲ್ಲಿ ಯಾವುದೇ ತರಹದ ಬೆಳಕಿಲ್ಲ,
ಮೊದಲೆಲ್ಲ ಸ್ಟೋರೇಜ್ ಅಂದರೆ ಯಾವುದೇ ಥರದ ಜೋಳ ಆಗಲಿ ಗೋಧಿ ಆಗಲಿ ಅವ್ರು ಏನು ತಿನ್ನಕ್ಕೆ ಏನು ವಸ್ತುಗಳು ಬೇಕಲ್ಲ, ಸೊ ಅದಕ್ಕೆಲ್ಲ ಇಡೋಕ್ಕೋಸ್ಕರನೇ ಮಾಡಿರುವಂಥ ಸ್ಟೋರೇಜ್ ಇದಾಗಿದ್ದು. ಇದು ಫುಲ್ ಅಂಡರ್ ಗ್ರೌಂಡ್ ಇದೆ, ಅಂದರೆ ಕಲ್ಲಲ್ಲಿ ಗುಹೆ ಥರ ಕಿತ್ಕೊಂಡ್ಬಿಟ್ಟು ಇದನ್ನು ಸ್ಟೋರೇಜ್ ಸಲುವಾಗಿ ಮಾಡಿದ್ದಾರೆ. ಇಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡ್ತಾ ಹಾಗೆ ಉಳಿದ್ಬಿಟ್ಟಿದೆ. ಸೊ ಇದು ಆದಮೇಲೆ ಯಾರ ಇಂಡಿಯನ್ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ದಾರೆ. ಇವತ್ತು ಗಣರಾಜ್ಯೋತ್ಸವ ದಿನವಾಗಿದ್ದರಿಂದ ಇದು ಈ ಫೋರ್ಟ್ನ ಕೊನೆಯ ಪಾಯಿಂಟ್ ಇದು ಆಗಿದ್ದು. ನೋಡಿ ಮೇಲ್ಗಡೆ ಬಂದಾದ್ಮೇಲೆ ಸಿಗುವಂಥ ವ್ಯೂ ನೋಡಿ ಹೇಗಿದೆ. ತುಂಬ ಆಳವಾದ ಕಣಿವೆಗಳು, ಜೊತೆಗೆ ಗ್ರೀನ್ ಗಿಡ ಮರಗಳು, ಹಾಗೆ ಫಾರೆಸ್ಟ್ ಇದೆ, ಚೆನ್ನಾಗಿದೆ. ಸೊ ಅದು ಮುಂದ್ಗಡೆ ಇರೋದು ಮನೋರಂಜನಾ ಫೋರ್ಟ್ ಅಂತ. ನಾವು ಇವಾಗಿರೋದು ಶ್ರೀವರ್ಧನ್ ಫೋರ್ಟ್, ನಿಮ್ಗೇನು ಕಾಣ್ತಿದೆ. ಸೊ ನಾವು ಅಲ್ಲಿಂದ ಹೀಗೆ ಬಂದ್ಬಿಟ್ಟು ಮೇಲೆ ಬಂದಿರೋದು. ನಾವಿರೋದು ಈಗ ಈ ಫೋರ್ಟ್ನ ಎಂಡ್ ಪಾಯಿಂಟಲ್ಲಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ಫೋರ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.